ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಂತರಿಕ ತಳಮಳ, ಒಳಗಿನ ಬೇಗುದಿ ಮತ್ತು ತಮ್ಮ ಸ್ಥಾನ ಭದ್ರತೆ ಕುರಿತಾದ ಆತಂಕ ಹೆಚ್ಚಾದಾಗಲೆಲ್ಲ ಇದ್ದಕ್ಕಿದ್ದಂತೆ ಅವರಿಗೆ ಅಹಿಂದ ರಾಜಕಾರಣ ನೆನಪಾಗುತ್ತೆ. ಮತ್ತೆ ಇತಿಹಾಸದ ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ ಅಂತ ಕಾಣುತ್ತೆ. ಇದೀಗ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಜೊತೆಗಿನ ಅಧಿಕಾರ ಹಂಚಿಕೆ ಒಪ್ಪಂದದ ಒಂದು ಸವಾಲು ತಮಗೆ ಎದುರಾಗಿರುವಾಗ ಗತ್ಯಂತರವಿಲ್ಲದೆ ಮತ್ತೊಮ್ಮೆ ತಮ್ಮ ಅಹಿಂದ ಬೆಂಬಲಿಗರ ಬೃಹತ್ ಸಮಾವೇಶ ಏರ್ಪಡಿಸೋದ್ರ ಮೂಲಕ ಬಲ ಪ್ರದರ್ಶನಕ್ಕೆ ಸಿದ್ಧರಾದಂತಿದೆ ಸಿದ್ದರಾಮಯ್ಯ. ಈಗಾಗಲೇ ಒಂದು ವಾರದ ಹಿಂದೆ ದಿಲ್ಲಿಯ ಕರ್ನಾಟಕ ಭವನದಲ್ಲಿ ಕೂತೆ ನೇರವಾಗಿ ತಮ್ಮ ಪಾರ್ಟಿಯ ಹೈಕಮಾಂಡ್ಗೂ ಮತ್ತು ತಮ್ಮ ಪಕ್ಷದ ಎಲ್ಲ ಸಂಭಾವ್ಯ ಪ್ರತಿಸ್ಪರ್ಧಿಗಳೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಿತ್ತರಿಸಿದ್ರು. ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಯಾವುದೇ ಸಂದರ್ಭದಲ್ಲೂ ಕೂಡ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗೇ ಇಲ್ಲ, ಅಧಿಕಾರ ಹಂಚಿಕೆಯ ಪ್ರಶ್ನೆನೇ ಇದುವರೆಗೂ ಹೈಕಮಾಂಡ್ ಮಟ್ಟದಲ್ಲಿ ಬರಲಿಲ್ಲ, ನಾನು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಹೈಕಮಾಂಡ್ನ ಅನುಮೋದನೆ ಇದ್ದೇ ಇದೆ. ಅದಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಆಸೆ ಸಹಜ, ಆದ್ರೆ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ. ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿರೋ ಸಾಧನೆ ಇತ್ಯಾದಿಗಳೆಲ್ಲ ಅದರಲ್ಲೇನು ವಿಶೇಷ ಇಲ್ಲ. ಯಾರಿದ್ರು ಅದನ್ನ ಮಾಡ್ಬೋದಾಗಿತ್ತು. ಆರ್.ವಿ. ದೇಶಪಾಂಡೆ, ದಿನೇಶ್ ಗುಂಡೂರಾವ್ ಅಥವಾ ಪರಮೇಶ್ವರ ಯಾರಿದ್ರು ಅದನ್ನ ಮಾಡ್ತಾ ಇದ್ರು, ಆ ಸ್ಥಾನದಲ್ಲಿದ್ರೆ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಅವರು ಸಂದೇಶ ಬಿತ್ತರಿಸಿದಾಗ್ಲೇನೆ ನೇರವಾದ ಒಂದು ಹಣಾಹಣಿಗೆ ಅವರು ಸಿದ್ಧರಾದಂತೆ ಕಾಣ್ತಾ ಇತ್ತು. ಅದರ ಮುಂದಿನ ಭಾಗವಾಗಿ ಇದೀಗ ಅವರ ಬೆಂಬಲಿಗರಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಮುಂದಾಳತ್ವದಲ್ಲಿ ಬರುವ 19ನೇ ತಾರೀಕು ಮೈಸೂರಿನಲ್ಲಿ ಜರುಗಲಿರುವ ಸಾಧನಾ ಸಮಾವೇಶ ಮೇಲ್ನೋಟಕ್ಕೆ ಅದರ ಸಂಘಟಕರೆಲ್ಲರೂ ಕೂಡ ಇಲ್ಲ ಇದು ನಮ್ಮ ಸರ್ಕಾರದ 2 ವರ್ಷಗಳ ಸಾಧನೆ ಸಮಾವೇಶ ಅಂತ ಹೇಳ್ಕೊಂಡಿದ್ರು ಕೂಡ ಅದ್ಯಾಕೋ ಒಳ ಉದ್ದೇಶ ಬೇರೆ ತರನ ಇದ್ದಂತೆ ಕಾಣುತ್ತೆ. ಈಗಾಗಲೇ ಒಂದ್ಸಾರಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಮಾವೇಶ, ಸಿದ್ದರಾಮಯ್ಯ ಮಹಿಮೆಯ ಸಮಾವೇಶವೊಂದನ್ನ ಹಾಸನದಲ್ಲಿ ಮಾಡ್ಲಿಕ್ಕೆ ಹೊರಟಾಗ ಏಕಾಏಕಿ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಸಿದ ಕಾರ್ಯಾಚರಣೆಯಿಂದಾಗಿ ಅದನ್ನ ಸಾಧನಾ ಸಮಾವೇಶವಾಗಿಯೇ ಮಾಡ್ಬೇಕಾಯ್ತು, ಕಾಂಗ್ರೆಸ್ ಸಮಾವೇಶ, ಸ್ವಾಭಿಮಾನಿ ಸಮಾವೇಶ ಇತ್ಯಾದಿಯಾಗಿ ಮಾಡ್ಬೇಕಾಯ್ತು. ಆದ್ರೆ ಈಗ ಮೇಲ್ನೋಟಕ್ಕೆ ಸಾಧನಾ ಸಮಾವೇಶ ಅನ್ನೋ ಶೀರ್ಷಿಕೆ ಇದ್ರು ಕೂಡ ಅವರ ಉದ್ದೇಶ ಸಿದ್ದರಾಮಯ್ಯನವರ ಬಲ ಪ್ರದರ್ಶನ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರ ಸಿಂಹಾಸನಕ್ಕೆ ಮಾರಕವಾಗಿರೋ ಅವರ ಪ್ರತಿಸ್ಪರ್ಧಿಗಳೆಲ್ಲರನ್ನೂ ಮಟ್ಟ ಹಾಕೋ ಒಂದು ಉದ್ದೇಶ ಇದರಲ್ಲಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಈ ತರದ ಬಲ ಪ್ರದರ್ಶನ ಹೊಸದೇನಲ್ಲ. ಹಿಂದೆ 2005-6ರಲ್ಲಿ ಅವತ್ತು ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವಿದ್ದಾಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಸೂಕ್ಷ್ಮವಾಗಿ ಗೊತ್ತಾಗಿತ್ತು ದೇವೇಗೌಡರ ಕುಟುಂಬದಿಂದ ತಮ್ಮ ಅಧಿಕಾರ ಗದ್ದುಗೆಗೆ ಸಂಚುಕಾರ ಬರ್ತಾ ಇದೆ, ತಮ್ಮ ಭವಿಷ್ಯದ ಮಹತ್ವಾಕಾಂಕ್ಷೆಗೆ ಇವರೆಲ್ಲ ಅಡ್ಡಿಪಡಿಸಲಿದ್ದಾರೆ ಅಂತ ಗೊತ್ತಾದಾಗ ಹುಬ್ಬಳ್ಳಿಯಲ್ಲಿ ಇದೇ ರೀತಿ ಒಂದು ಅಹಿಂದ ಸಮಾವೇಶ ಮಾಡಿದ್ರು. ಪಕ್ಷಾತೀತವಾದ ಸಮಾವೇಶ ಅಂತ ಕರೆದಿದ್ರು ಕೂಡ ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ವೈಯಕ್ತಿಕ ಸ್ನೇಹಿತರು, ಹಿತೈಷಿಗಳೇ ಆ ವೇದಿಕೆ ಮೇಲೆ ಸೇರಿದ್ರು. ಆವತ್ತು ನಡೆದಿದ್ದು ದೇವೇಗೌಡರ ಕುಟುಂಬದ ಅಧಿಪತ್ಯದ ವಿರುದ್ಧದ ಬಂಡಾಯ. ಆ ಬಂಡಾಯದ ನಂತರ ಅವರನ್ನ ಜಾತ್ಯತೀತ ಜನತಾದಳದಿಂದ ಉಚ್ಚಾಟನೆ ಮಾಡಿದ್ರು ದೇವೇಗೌಡರು. ಮೊದಲು ಅವರು ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾಗಿ ಬಂತು ಮತ್ತು ಪಕ್ಷದಿಂದನೇ ಉಚ್ಚಾಟನೆ ಆಗ್ಬೇಕಾಗಿ ಬಂತು. ಅದಾದ ನಂತರ ಏಕಾಂಗಿಯಾಗಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಉಪಚುನಾವಣೆಯನ್ನು ಎದುರಿಸಿದ್ರು. ಆವತ್ತು ಅಧಿಕಾರಪೂರ್ವವಾಗಿದ್ದ JDS ಮತ್ತು ಭಾಜಪ ಪಕ್ಷಗಳ ಎರಡೂ ಕೂಡ ಸಿದ್ದರಾಮಯ್ಯನವರ ಸೋಲಿಸಲಿಕ್ಕೆ ನಡೆಸಿದ ಶತಾಯಗತಾಯ ಪ್ರಯತ್ನವೆಲ್ಲ ವಿಫಲವಾಗ್ಬಿಟ್ಟು ಕೇವಲ 252 ಮತಗಳ ಅಂತರದಿಂದ ಗೆದ್ದಾಗ್ಲೇ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅಂತ ಅನಿಸ್ಕೊಂಡಿದ್ರು. ಮುಂದೆ ಸಹಜವಾಗಿ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಪ್ರವೇಶ ಸಿಕ್ತು. ಪ್ರವೇಶ ಸಿಕ್ಕ ಮೇಲೂ ಕೂಡ ಅವ್ರು ಸುಮ್ಮನಿರ್ಲಿಲ್ಲ. ಅವತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಿಲ್ಲಿಗೆ ಪ್ರಮೋಷನ್ ಕೊಟ್ಟು ವರ್ಗಾವಣೆ ಮಾಡೋವರೆಗೂ ಕೂಡ ಸಿದ್ದರಾಮಯ್ಯ ಸಮಾಧಾನಿತರಾಗಿರಲಿಲ್ಲ. 2008ರಲ್ಲಿ ನಡೆದ 8 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಆಯಿತು. ಕಾಂಗ್ರೆಸ್ಗೆ ಸಂಪೂರ್ಣವಾದ ಸೋಲಾಯಿತು. JDSಗೆ ಭಾಜಪಕ್ಕೆ 5 ಸ್ಥಾನ, JDSಗೆ 3 ಸ್ಥಾನ ಬಂದಾಗ್ಲೇನೆ
ಕಾಂಗ್ರೆಸ್ಗರೆಲ್ಲ ಗೊಡಗಾಡ್ತಾ ಇದ್ರು. ಸಿದ್ದರಾಮಯ್ಯನವರ ಎಲ್ಲೋ ಸಿದ್ದರಾಮಯ್ಯನವರಿಂದಾಗನೇ ಅವರ ನಿರಾಸಕ್ತಿ ಯೋಗದಿಂದಾಗನೇ ಕಾಂಗ್ರೆಸ್ಗೆ ಸೋಲಾಯಿತು ಅನ್ನೋ ಭಾವನೆ ಮೂಡಿತ್ತು. ತದನಂತರ 2009 ಲೋಕಸಭಾ ಚುನಾವಣೆಯಲ್ಲಿ ಗತ್ಯಂತರವಿಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣಾ ಕಣಕ್ಕಿಳಿದು ಕಲಬುರಗಿ ಕ್ಷೇತ್ರದ ಗೆದ್ದು ಹೋಗ್ಬಿಟ್ಟು ಆವತ್ತಿನ UP ಸರ್ಕಾರದಲ್ಲಿ ಮಂತ್ರಿ ಆದ್ರು. ಇಲ್ಲಿ ಸಿದ್ದರಾಮಯ್ಯನವರ ಸ್ಥಾನ ಭದ್ರತೆ ಗಟ್ಟಿಯಾಯಿತು. ವಿರೋಧ ಪಕ್ಷದ ನಾಯಕರಾಗಿ ಮುಂದುವರೆದ್ರು ಸಿದ್ದರಾಮಯ್ಯ. ಅವ್ರಿಗೆ ಬೇಕಾದರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾ ಇದ್ರು. 2013 ಚುನಾವಣೆಯಲ್ಲಿ 122 ಮತಗಳ ನಿಚ್ಚಳ ಬಹುಮತ ಬಂದಾಗ್ಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಆಗಿತ್ತು. ಆ ರೀತಿ ಮುಖ್ಯಮಂತ್ರಿ ಆದ್ರೂ ಕೂಡ. ಆದ್ರೆ ಮರು ವರ್ಷವೇ ಸಿದ್ದರಾಮಯ್ಯನವರ ಈ ಅಹಿಂದ ರಾಜಕಾರಣಕ್ಕೆ ದೊಡ್ಡ ಸವಾಲು ಎದುರಾಗಿತ್ತು. 2014ರಲ್ಲಿ ದಿಲ್ಲಿ ದರ್ಬಾರ್ನಲ್ಲಿ ನರೇಂದ್ರ ಮೋದಿ ಅನ್ನೋ ಮತ್ತೊಬ್ಬ ಗುಜರಾತ್ ಮೂಲದ ಹಿಂದುಳಿದ ನಾಯಕನ ಪ್ರವೇಶವಾದಾಗ ಅಲ್ಲಿಂದ ಇವತ್ತಿನವರೆಗೂ ಕೂಡ ಕಳೆದ 11 ವರ್ಷಗಳಿಂದ ಈ ಹಿಂದುಳಿದ ವರ್ಗದ ಪ್ರಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರಾತಂಕವಾಗಿ ವಿಜೃಂಭಿಸ್ತಾ ಇರುವಾಗ ಚುನಾವಣೆ ಮೇಲೆ ಚುನಾವಣೆಗಳನ್ನು ಗೆದ್ದು ದಕ್ಷಿಣ ಭಾರತದ 3-4 ರಾಜ್ಯಗಳನ್ನು ಹೊರತುಪಡಿಸಿ ಬಹುತೇಕ ಕಡೆ ಬಿಜೆಪಿಯ ಅಧಿಕಾರ ಗದ್ದಿಗೆಯನ್ನು ಪ್ರತಿಷ್ಠಾಪಿಸಿ ಹೊರಟಿರುವಾಗ 3 ಲೋಕಸಭಾ ಚುನಾವಣೆಗಳು ಮತ್ತು ಹಲವಾರು ರಾಜ್ಯ ಅಸೆಂಬ್ಲಿ ಚುನಾವಣೆಯಲ್ಲಿ ಜಯಬೇರಿ ಬಾರಿಸ್ತಾ ಹೊರಟಿರುವಾಗ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಗಿತ್ತು. ಕರ್ನಾಟಕದಲ್ಲೇ ಪ್ರತಿ ಸಾರಿ ಮೋದಿಯೇ ಅಭ್ಯರ್ಥಿ ಆಗಿರುವಾಗ ಅಂದ್ರೆ 2014 ಲೋಕಸಭಾ ಚುನಾವಣೆ, 2019 ಲೋಕಸಭಾ ಚುನಾವಣೆ ಮತ್ತು ತೀರಾ ಇತ್ತೀಚಿನ 2024 ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಯ್ತು. ಮತ್ತೆ ಬಿಜೆಪಿ ಗೆಲ್ತಾ ಬಂತು. ಸಿದ್ದರಾಮಯ್ಯನವ್ರಿಗೆ ಆಗ್ಲೂ ಅರ್ಥವಾಗಿಲ್ಲ. ತಾವಾಗ್ಲಿ ತಮ್ಮ ಬಹುತೇಕ ಸಹೋದ್ಯೋಗಿಗಳಾಗ್ಲಿ ವಿರೋಧ ಪಕ್ಷದ ನಾಯಕರುಗಳಾದ ಯಡಿಯೂರಪ್ಪ ಕೂಡ ನರೇಂದ್ರ ಮೋದಿ ಅವರಿಗಿಂತ ಕನಿಷ್ಠ 20 ವರ್ಷ ಚುನಾವಣಾ ರಾಜಕಾರಣದಲ್ಲಿ ಸೀನಿಯರ್ಗಳು. ಆದ್ರೂ ಕೂಡ 2001 ಅಕ್ಟೋಬರ್ ವರೆಗೂ ಏನೇನೂ ಆಗಿರದಿದ್ದ ವ್ಯಕ್ತಿ, ಒಂದು ಮುನ್ಸಿಪಾಲಿಟಿ ಚುನಾವಣೆಯಲ್ಲೂ ಸ್ಪರ್ಧಿಸುತ್ತಿದ್ದ ವ್ಯಕ್ತಿ, ಆವತ್ತಿಂದ ಇವತ್ತಿನವರೆಗೂ ಅದು ಹೇಗೆ ಗುಜರಾತಿನ ಬಲಿಷ್ಠ ಸಮುದಾಯಗಳನ್ನ ಮೆಟ್ಟಿ ನಿಂತು ಹೇಗೆ 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. 13 ವರ್ಷ ಗುಜರಾತಿನ ಮುಖ್ಯಮಂತ್ರಿ, 11 ವರ್ಷ ಭಾರತದ ಪ್ರಧಾನಮಂತ್ರಿ ಆಗಿ ಮುಂದುವರೆದಿರುವ ನರೇಂದ್ರ ಮೋದಿ ಅವರ ಕುರಿತಂತೆ ನಿಮ್ಮ ಧೋರಣೆ ಎಂಥದ್ದು? ಪ್ರತಿನಿತ್ಯ ಅವರನ್ನ ಮೂದಲಿಸೋದು, ಹೀಯಾಳಿಸೋದು, ಅವಮಾನಿಸೋದು, ಬೈಯೋದು. ನೀವಾಗ್ಲಿ ನಿಮ್ಮ ಹೈಕಮಾಂಡಿನ ನಾಯಕರು ಎಲ್ಲರೂ ಕೂಡ ಈ ನಿತ್ಯ ಮೋದಿ ನಿಂದನೆಯನ್ನೇ ಒಂದು ರಾಜಕೀಯ ಮಂತ್ರವನ್ನಾಗಿ ಮುಂದುವರ್ಸ್ಕೊಂಡು ಬಂದ್ರಿ. ಆದ್ರೂ ಕೂಡ ನಿಮ್ಮ ಸ್ಥಾನಕ್ಕೆ ಇವತ್ತು ಆತಂಕ ಬಂದಿದೆ ಅಂತಂದ್ರೆ ಅದು ನಿಮ್ದೇ ಸ್ವಯಂಕೃತ ಅಪರಾಧಗಳಿಂದ ಅಂತ ಹೇಳ್ಬೋದು. ನೀವು ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಗೆದ್ರಿ ನಿಜ, ಬಡ ಮತದಾರರ ವಶೀಕರಣ ಮಾಡ್ಕೊಂಡ್ರಿ. ಆದ್ರೆ ನಿಮ್ಮ ಮುಖ್ಯಮಂತ್ರಿ ಪದವಿಗೆ ಗಟ್ಟಿತನ ಬರಬೇಕಾದದ್ದು ನಿಮ್ಮ ನೈತಿಕ ಶಕ್ತಿಯಿಂದ. ಕೇವಲ ನಿಮಗೆ ಒಂದು ಅವಕಾಶ ಇತ್ತು, ಒಂದು ಮೌಲಿಕ ನಿರ್ಧಾರವನ್ನು ತೆಗೆದುಕೊಂಡು ಗೌರವಾನ್ವಿತವಾಗಿ ಪೀಠತ್ಯಾಗ ಮಾಡುವ ಅವಕಾಶ ಬಂದಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪು ಪ್ರಕಟವಾದಾಗ ಆ ತೀರ್ಪಿನ ಗಾಂಭೀರ್ಯವನ್ನ ಸ್ವತಃ ಕಾನೂನು ಪಂಡಿತರಾದ ವಕೀಲರಾಗಿರೋ ಸಿದ್ದರಾಮಯ್ಯನವ್ರಿಗೆ ಅರ್ಥವಾಗಿರ್ಬೇಕು. ಆವತ್ತೇ ಒಂದು ಮೌಲಿಕ ನಿರ್ಧಾರ ಕೈಗೊಂಡ್ಬಿಟ್ಟು ನಾನು ಈ ಪ್ರಕರಣದಲ್ಲಿ ನಿರಪರಾಧಿ ಅಂತ ಸಾಬೀತಾಗೋವರೆಗೂ ಈ ಪದವಿಯಲ್ಲಿ ಮುಂದುವರಿಯಲ್ಲ ಅಂತ ಹೇಳಿದ್ರೆ ಆಗ ಅಗಾಧವಾದ ನೈತಿಕ ಶಕ್ತಿ ಬರ್ತಾ ಇತ್ತು. ನಿಮ್ಮ ಬಗ್ಗೆ ಸಾರ್ವಜನಿಕರ ವಿಶ್ವಾಸ ಹೆಚ್ಚುತ್ತಾ ಇತ್ತು. ಹಾಗಾಗಿಲ್ಲ. ಕೇವಲ 2 ವರ್ಷದಲ್ಲೇ ನಿಮ್ಮ ಸರ್ಕಾರ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡೋದ್ರಲ್ಲಿ ವಿಫಲವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ ಇತ್ಯಾದಿ ಸೇರ್ಕೊಂಡ್ಬಿಟ್ಟು ನಿಮ್ಮ ಪಕ್ಷದ ನಿಮ್ಮ ಬಹುಕಾಲದ ಸ್ನೇಹಿತರು ಸಂಗಾತಿಗಳು ಅನ್ಸ್ಕೊಂಡಿದ್ದವರೇ ಸರ್ಕಾರದ ಬಗ್ಗೆ ಅಸಮಾಧಾನವನ್ನ ಬಹಿರಂಗವಾಗಿ ಪ್ರಕಟಿಸ್ತಾ ಬಂದ್ಬಿಟ್ರು. ಇವತ್ತು ಈ ಇಕ್ಕಟ್ಟಿಗೆ ಸಿಲುಕಿರುವಾಗ ಆಕಸ್ಮಿಕವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಒಂದು AICC ಹಿಂದುಳಿದ ವರ್ಗಗಳ ಘಟಕ ಅಂತ ಸೃಷ್ಟಿಯಾಯಿತು. 25 ಜನ ಹಿರಿಯ ನಾಯಕರ ಈ ಸಮಿತಿಗೆ ತಾವೇ ನೇತೃತ್ವ ವಹಿಸ್ಕೊಂಡಿದ್ದೀರಿ, ಆತಿಥ್ಯ ನೀಡಿದ್ದೀರಿ. 2 ದಿನಗಳಿಂದ ಬೆಂಗಳೂರಿನಲ್ಲೇ ಸಭೆ ನಡೆಸಿದ್ದೀರಿ. ಸಭೆಯ ಮುಖ್ಯ ನಿರ್ಧಾರ ಮೀಸಲಾತಿ ಪ್ರಮಾಣವನ್ನ 75% ಏರಿಸಬೇಕು. ಎಲ್ಲ ಅಧಿಕಾರ ಸ್ಥಾನಗಳಿಂದ ಹಿಂದುಳಿದ ವರ್ಗದವರು ವಂಚಿತರಾಗಿದ್ದಾರೆ ಅಂತ ಹೇಳಿದ್ದೀರಿ. ವಂಚಿತರಾಗಿದ್ರೆ ನರೇಂದ್ರ ಮೋದಿ 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಂದುವರಿಯುವುದು ಸಾಧ್ಯವಿತ್ತ?
ನರೇಂದ್ರ ಮೋದಿ ಮಂತ್ರಿ ಮಂಡಳದ 73 ಜನ ಮಂತ್ರಿಗಳ ಪೈಕಿ 49 ಜನ SC ST OBCಗಳೇ ಇರೋದು. ತಮಗೆ ಗೊತ್ತಿಲ್ವಾ? ಅದರಲ್ಲಿ 11 ಜನ ಮಹಿಳೆಯರು ಇರೋದು. ಮಹಿಳೆಯರಿಗೆ ಪ್ರಮುಖ ಖಾತೆಗಳು ದಕ್ಕಿರೋದು. ಇವೆಲ್ಲವೂ ಕೂಡ ಸಾಮಾಜಿಕ ನ್ಯಾಯದ ಮುಂದುವರಿಕೆ ಅಲ್ವೇ? ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ರಂತ ಹಿಂದುಳಿದ ವರ್ಗದ ನಾಯಕರು 15 ವರ್ಷಗಳ ಕಾಲ ಮಧ್ಯಪ್ರದೇಶದಂತ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರೀಗ ಕೇಂದ್ರ ಸಚಿವರಾಗಿದ್ದಾರೆ. ಅತ್ಯಂತ ವರ್ಚಸ್ವಿ ನಾಯಕರಾಗಿದ್ದಾರೆ. ಎಲ್ಲೂ ಸಾಮಾಜಿಕ ನ್ಯಾಯದ ಒಂದು ವಾತಾವರಣ ರಾಷ್ಟ್ರಾದ್ಯಂತ ವ್ಯಾಪಿಸಿರುವಾಗ ಮತ್ತೆಲ್ಲಿ ನೀವು ಅಹಿಂದ ಅಂತ ಮಾತಾಡ್ಲಿಕ್ಕೆ ಹೊರಟಿದ್ದೀರಿ? ಅಂದಹಾಗೆ ಕಳೆದ 34 ವರ್ಷಗಳಿಂದ ಜಾರಿಯಲ್ಲಿರುವ ಜಾಗತೀಕರಣದ ಪರಿಣಾಮವಾಗಿ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬದುಕಿನಲ್ಲಾದ ತಲ್ಲಣಗಳು, ಬದಲಾವಣೆಗಳು, ಪರಿವರ್ತನೆಗಳ ಬಗ್ಗೆ ನಮಗೆ ಆಸಕ್ತಿನೇ ಇಲ್ವಾ? ಅದ್ರ ಬಗ್ಗೆ ತಾವೆಂದೂ ಮಾತಾಡಲ್ಲ. ಜಾತಿ ಮೀಸಲಾತಿ, ಜಾತಿ ಗಣತಿ ಹೊರತಾಗಿ ಯಾವುದೇ ಹೊಸ ರಾಜಕೀಯ ವಿಚಾರಧಾರೆಯನ್ನ ಹೊರಹೊಮ್ಮಿಸಿದ್ರೆ ಇಷ್ಟೊತ್ತಿಗೆ ನಿಮ್ಮ ಸ್ಥಾನ ಗಟ್ಟಿಯಾಗಿರ್ತಾ ಇತ್ತು. ಹಾಗಾಗಿಲ್ಲ. ಸುಮಾರು 40 ವರ್ಷಗಳಿಂದ ಏಕಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗುಳಿದಿರೋ ನಾಯಕರುಗಳಿಂದ ನಿಮ್ಮ ಸಿಂಹಾಸನಕ್ಕೆ ಗಂಡಾಂತರ ಬಂದಿದೆ. ಆದ್ರಿಂದ ಹೊರ ಬರ್ಲಿಕ್ಕೆ ಈ ಶಕ್ತಿ ಪ್ರದರ್ಶನ ಜೊತೆಗೆ 75% ಮೀಸಲಾತಿ ಬರ್ಲಿ ಅಂತ ಹೇಳ್ತಾ ಇದ್ದೀರಿ. ಮೀಸಲಾತಿ ಕೊಡ್ಬೋದು. ಅದನ್ನ ನಾಳೆ ನೀವು ನಿಮ್ಮ ಅಧಿಕಾರ ಭದ್ರತೆಗೋಸ್ಕರ 100% ಮೀಸಲಾತಿ ಅಂತ ಆದ್ರೂ ಕೇಳ್ಬೋದು. ಆಗ ಮೀಸಲಾತಿ ಅನ್ನೋ ಶಬ್ದದ ಆ ಇಡೀ ವ್ಯವಸ್ಥೆಯ ಪಾವಿತ್ರತೆ ಮತ್ತು ಅನನ್ಯತೆ ಹೊರಟೋಗ್ಬಿಡುತ್ತೆ. ಮೀಸಲಾತಿ ಕೊಟ್ಟಾದ್ಮೇಲೆ ಕೂಡ ಈ ದೇಶದ ಸಹಜ ಪ್ರತಿಭೆ, ಪರಿಶ್ರಮ, ಕ್ರಿಯಾಶೀಲತೆಯನ್ನ ದಮನ ಮಾಡ್ಲಿಕ್ಕಾಗಲ್ಲ. ಯಾವುದೇ ದೇಶದಲ್ಲಿ ಈ ಪರಿಯಾಗಿ ಬೇಕಾಬಿಟ್ಟಿಯಾಗಿ ಯಾವ ರೀತಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದಿರೋ, ನಾಳೆ 75% 85% ಮೀಸಲಾತಿ ಕೊಟ್ಟಾಗಲೂ ಕೂಡ ಇಂಥದೇ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತೀರಿ. ಇವತ್ತು ಅಧಿಕಾರಸ್ಥ ರಾಜಕಾರಣಗಳೆಲ್ಲ ಕೋಟ್ಯಾಧಿಪತಿಗಳು. ಅವ್ರ ಮಕ್ಳು ಯಾರು ಹೊಟ್ಟೆಪಾಡಿಗಾಗಿ ಓದ್ಬೇಕಾಗಿಲ್ಲ. ಅವ್ರ ಹೊಟ್ಟೆಪಾಡಿಗಾಗಿ ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಹಾಕ್ಬೇಕಾಗಿಲ್ಲ. ಹೀಗಾಗಿ 75% ಮೀಸಲಾತಿ ಏನು, 100% ಮೀಸಲಾತಿ ಏನು ಧಾರಾಳವಾಗಿ ಕೊಡ್ತಾ ಇದ್ದೇನೆ. ಇದೆಲ್ಲವೂ ಒಳ್ಳೇದಲ್ಲ. ಇದು ಆತ್ಮಹತ್ಯಾತ್ಮಕ ರಾಜಕಾರಣ. ಸಿದ್ದರಾಮಯ್ಯನವರೇ, ಸಾಮಾಜಿಕ ನ್ಯಾಯದ ರಾಜಕಾರಣ ಅಂದ್ರೆ ಶುಷ್ಕ ಜಾತಿವಾದ ಅಲ್ಲ. ಹಿಂದುಳಿದ ವರ್ಗದ ಅತ್ಯಂತ ಯಶಸ್ವಿ ರಾಜಕಾರಣಿ ನರೇಂದ್ರ ಮೋದಿ ಅವರೇ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ ಹೇಳಿದಾಗ ಅದರಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸರ್ವೋದಯ, ಅಭಿವೃದ್ಧಿ, ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ ಎಲ್ಲವೂ ಅಡಕವಾಗಿದ್ವು. ಸಾಮಾಜಿಕ ನ್ಯಾಯವನ್ನ ಸಮಾಜದ ಐಕ್ಯತೆಗೆ, ಭಾವೈಕ್ಯತೆಗೆ ಬೆಳೆಸ್ಬೇಕೆ ಹೊರತು ಸಮಾಜ ವಿಭಜನೆಯನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಬಾರದು, ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಬಾರದು ಅಂತ ಆಗ್ರಹ ಪೂರ್ವಕವಾಗಿ ಸಿದ್ದರಾಮಯ್ಯನವರಿಗೆ ನೆನಪಿಸ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಆತಂಕ ಬಂದಾಗ ಅಹಿಂದ, ಆಪತ್ಕಾಲ ಎದುರಾದಾಗ ಅಹಿಂದ. ದಯಮಾಡಿ ಈ ತಂತ್ರಗಾರಿಕೆಯ ಪುನರಾವರ್ತನೆ ಬೇಡ. ತಾವು ಸಾವಧಾನದಿಂದ ಕೊಂಚ ಸ್ಥಿತಪ್ರಜ್ಞೆಯಿಂದ ಆಲೋಚನೆ ಮಾಡಿ. ಆ ಹಳೆಯ ತಂತ್ರಗಾರಿಕೆ ಇವತ್ತು ನಿಮಗೆ ಫಲ ಕೊಡಲಾರದು. ತಮ್ಮ ಎದುರಾಳಿಗಳನ್ನ ತಾವು ಬೇರೆ ರೀತಿಯಿಂದ ಎದುರಿಸ್ಬೇಕೆ ಹೊರತು ಅದೇ ಸೌಕಲು ತಂತ್ರಗಾರಿಕೆಯಿಂದ ಅಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.